ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಯೂನಿಟ್ದು. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮ್ಯಾಕ್ಸಿಮಮ್ ಎಕ್ಸಾಮ್ಸಲ್ಲಿ ಕೇಳುವಂಥ ಕಾನ್ಸೆಪ್ಟ್ ಇದೆ. 10 ಮಾರ್ಕ್ಸಿಗೆ ಕೇಳ್ತಾರೆ ಮ್ಯಾಕ್ಸಿಮಮ್ ಆಗಿ. ಅದಕ್ಕೆ ಕಾನ್ಸಂಟ್ರೇಷನ್ ಆಗಿ ನೋಡಿ ಆಯಿತಾ. 10 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ ಕೇಳುವಂಥ ಚಾನ್ಸಸ್ ಇದೆ. ಕ್ವಶನ್ ಏನು ಕೇಳ್ತಾರೆ ಅಂತಂತಂದರೆ, ವಾಟ್ ಈಸ್ ದ ರೂಲ್ ಆಫ್ ಪರ್ಫೆಕ್ಚುಯಿಟಿ ಆ್ಯಂಡ್ ಸ್ಟೇಟ್ಸ್ ಇಟ್ಸ್ ಎಕ್ಸೆಪ್ಷನ್ಸ್ ಅಂತ 10 ಮಾರ್ಕ್ಸಿಗೆ ಕೇಳಿಬಿಡ್ತಾರೆ. ಕ್ಲಿಯರ್? ಕನ್ನಡದಲ್ಲಿ ಏನಾದರೂ ಕೇಳಬೇಕಾದ್ರೆ ಶಾಶ್ವತತೆಯ ವಿರುದ್ಧದ ನಿಯಮ ಅಂತ ಕೇಳ್ತಾರೆ. ಇದು ಟ್ರಾನ್ಸ್ಲೇಷನಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ನಾನು ಇಲ್ಲಿ ಬರಿತೀನಿ, ಅದನ್ನೇ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇರೋದ್ರಿಂದ. ಶಾಶ್ವತತೆ ಅಥವಾ ನಿರಂತತೆ ಎರಡನ್ನೂ ಕೂಡ ಕೇಳಬಹುದು. ನಿರಂತತೆಯ ವಿರುದ್ಧದ ನಿಯಮ, ಓಕೆ, ಮತ್ತು ಇದರ ಅಪವಾದಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಸೊ ಈ ರೀತಿಯಾದಂತಹ ಪ್ರಶ್ನೆ ಉದ್ಭವ ಆಗುತ್ತೆ 10 ಮಾರ್ಕ್ಸಿಗೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾನು ಲಾಸ್ಟು ಸೆಕ್ಷನ್ 13 ತನಕ ಸ್ಟೇ ಮಾಡಿದ್ದೆ, ನಿಮಗೆ ಸೆಕ್ಷನ್ 13 ತನಕ ಹೇಳಿದ್ದೆ ಎಲ್ಲ. ಈಗ ಸೆಕ್ಷನ್ 14 ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಯಾವುದ್ರು ಸೆಕ್ಷನ್ 14 ಮತ್ತೆ ಟಿ ಪಿ ಹಾಕಿದೆ, ನಾನು ಸೆಕ್ಷನ್ 14 ಹೇಳಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ಸಲ ಟಿ ಪಿ ಹಾಕಿದೆ ನಾನು ಮಾತಾಡ್ತಾ ಇರೋದು 1882. ಓಕೆ, ವೆಲ್, ಏನಿದು ಕಾನ್ಸೆಪ್ಟ್ ಫಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಪರ್ಫೆಕ್ಚುಯಿಟಿ ಅಂದರೆ ಏನು, ನಿರಂತರತೆ ಅಂದರೆ ಏನು ನೋಡಿ. ಒಂದು ಉದಾಹರಣೆ ನಾನು ಹೇಳ್ತೀನಿ. ಇಲ್ಲಿ ಎ ಅನ್ನೋ ವ್ಯಕ್ತಿ ಇದ್ದಾನೆ, ಓಕೆನಾ. ಈ ಎ ಅನ್ನೋ ವ್ಯಕ್ತಿನ ಏನು ಮಾಡಬಹುದು, ಈ ಬಿ ಅನ್ನೋವಂಥ ತನ್ನ ಮಗನಿಗೆ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡಬಹುದು ಆಸ್ತಿ, ಓಕೆನಾ. ಇವನು ಅಪ್ಪ ಇದ್ದಾನೆ, ಮಗನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಓಕೆ, ಇವನು ಆಸ್ತಿನ ಇವನ ಹೆಸರಿಗೆ ಬರಿಬೋದಲ್ವಾ? ಬರಿಬೋದು. ಈಗ ಇವನೇ ಏನು ಮಾಡ್ತಾನೆ ಅಂತಂದರೆ, ಇನ್ನೊಬ್ಬ ಇವನ ಮೊಮ್ಮಗನ ಹೆಸರಿಗೂ ಬರಿತೀನಿ ಅಂತ ಹೇಳ್ತಾನೆ. ಓಕೆ, ಆಯಿತು ಬಿಡಿ. ಇವನು ಮತ್ತೆ ಇವನ ಮಗನ ಮಗ ನೋಡಿ, ಮಗನ ಮಗ, ಮಗನ ಮಗ, ಮಗನ ಮಗ, ಮಗನ ಮಗ, ಮಗನ ಮಗ, ಈ ರೀತಿ ನಂಬರ್ ಆಫ್ ಟೈಮ್ಸ್ ಹೋಗುತ್ತೆ. ಈ ರೀತಿಯಾಗಿ ಇಲ್ಲಿ ಏನು ಮೇನ್ ಪಿಲ್ಲರ್ ಇರ್ತಾನಲ್ಲ, ಇವನೇನು ಮಾಡಿಬಿಡ್ತಾನೆ ಅಂತಂದರೆ 9ನೇ 10ನೇ ತಲೆಮಾರಿಗೂ ಕೂಡ ಬರಿತಾನೆ, ನನ್ನ ಆಸ್ತಿ ಈ ತಲೆಮಾರು ತನಕನೂ ಕೂಡ ಟ್ರಾನ್ಸ್ಫರ್ ಆಗಬೇಕು ಅಂತ. ಇದು ಯಾವ ಮಟ್ಟಿಗೆ ಸರಿ ಯೋಚನೆ ಮಾಡಿ ಒಂದ್ಸಲ. ಅಂತಂದರೆ ಒಬ್ಬ ಆಸ್ತಿ ಹೊಂದಿರೋವಂಥವನು ತನ್ನ ಪೀಳಿಗೆ 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 ತನಕನೂ ಬರೆದಿಟ್ಟು ಹೋಗೋದು, ಅವನೇ ತಗೋಬೇಕಿದು ಅಂತ. ಇದು ಯಾವ ಮಟ್ಟಿಗೆ ಸರಿ? ಇದು ತಪ್ಪಲ್ವಾ? ಅಂತಂದರೆ ಈ ರೀತಿ ಆಯಿತು ಅಂತಂತಂದರೆ ಇಲ್ಲಿ ಮಿಡ್ಲಲ್ಲಿ ಇವನು ಇರ್ತಾನಲ್ವಾ, ಇವನಿಗೆ ಸೇಲ್ ಮಾಡಬೇಕು. ಇವ್ನು ಸೇಲ್ ಮಾಡೋಂಗೇ ಇರಲ್ಲ, ಯಾಕಂದರೆ ಆಲ್ರೆಡಿ ಇಲ್ಲಿಗೆ ಬರೆದಿರ್ತಾನಲ್ಲ ಇವನಿಗೆ ಹೋಗ್ಬೇಕು ಆಸ್ತಿ ಅಂತ. ಈಗ ಇವ್ನು ಸೇಲ್ ಮಾಡಬೇಕು, ಸೇಲ್ ಮಾಡೋಂಗೇ ಇಲ್ಲ ಇವನು ಮಕ್ಕಳು, ಇವ್ರ ಹೆಂಡತಿ, ಇವರೆಲ್ಲ ಇರೋಲ್ಲ, ಇವ್ರು ಹಂಚ್ಕೋಬೇಕು, ಇವ್ರು ಹಂಚ್ಕೊಳ್ಳೋಕ್ಕೆ ಬರಲ್ಲ. ಸೊ ಈ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ಗಳು ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ಕಾರಣದಿಂದ ಸೆಕ್ಷನ್ 14ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅರ್ಥ ಆಯ್ತಲ್ವಾ ನಾನು ಹೇಳಿದ ಕಾನ್ಸೆಪ್ಟು? ಅಂತಂದರೆ ನಿರಂತರತೆ ಏನು ನಾನು ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿ ನಿರಂತರತೆ ಏನಿದೆಯಲ್ವಾ, ಈ ನಿರಂತರತೆಯ ವಿರುದ್ಧದ ನಿಯಮ ಅಂತ ಇದು ಹೆಸರೇ ಅದೇ ರೀತಿ ಇರೋದು. ಅಂತಂದರೆ ಈ ನಿರಂತರತೆ ಏನಿದೆ, ಈ ನಿರಂತರತೆ ನಾವು ಕಟ್ ಆಫ್ ಮಾಡ್ತೀವಿ ಮಿಡ್ಲಲ್ಲಿ ಅಂತ, ಕಂಟಿನ್ಯೂಸ್ ಆಗಿ ಹೋಗಕ್ಕೆ ಬಿಡಲ್ಲ, ಒಂದು ಲಿಮಿಟನ್ನು ಕೊಡ್ತೀವಿ ಅಷ್ಟೇ ಅಂತ. ಈ ಲಿಮಿಟನ್ನು ಎಷ್ಟು ಕೊಟ್ಟಿದ್ದಾರೆ ಅಂತಂತಂದರೆ, ಫಸ್ಟ್ ಥಿಂಗು ಲಿವಿಂಗ್ ಪರ್ಸನ್ ಆಗಿರ್ಬೇಕಷ್ಟೇ. ಅಂತಂದರೆ ನಿನ್ನ ಮೊಮ್ಮಕ್ಕಳು, ಮಕ್ಕಳು, ಅವ್ರ ಮರಿ ಮೊಮ್ಮಕ್ಕಳು ಎಲ್ಲ ಜೀವಂತವಾಗಿದ್ದಾರೆ, ಆಯಿತು, ಅವ್ರಿಗೆ ಟ್ರಾನ್ಸ್ಫರ್ ಮಾಡೋಕೆ ಅವ್ರ ಇಂಟ್ರೆಸ್ಟಿಗೆ ಏನು ಸಮಸ್ಯೆ ಇಲ್ಲ. ಒಂದು ಅನ್ಬಾರ್ನ್ ಪರ್ಸನಿಗೆ ಮಾಡ್ಬೋದು, ಅದು ಒಂದು ಸ್ಟೇಜಿಗೆ ಅಷ್ಟೇ. ನೋಡಿ, ಇಲ್ಲಿ ಇವನಿದ್ದಾನೆ, ಈ ಪರ್ಸನಿಗೆ ಟ್ರಾನ್ಸ್ಫರ್ ಮಾಡಬಹುದು, ಇಲ್ಲಿ ಇನ್ನೊಂದು ಅನ್ಬಾರ್ನ್ ಪರ್ಸನ್ ಬರನಿದ್ದಾನೆ. ಈಗ ಈ ಪರ್ಸನ್ನು ಇವನಿಗೂ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಇಲ್ಲಿಗೆ ಲಾಸ್ಟು, ಮತ್ತು ಇವನು ಮುಂದೆ ಅನ್ಬಾರ್ನ್ ಪರ್ಸನಿಗೆ ಮತ್ತೊಂದು ಸಲ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅನ್ಬಾರ್ನ್ ಪರ್ಸನ್ಗೆ ಮಿಡ್ಲಲ್ಲಿ ಒಬ್ಬ ಪರ್ಸನ್ ಇಡಬೇಕು, ಎಬೋ 18 ಇಯರ್ಸ್ ಆದಮೇಲೆ ಯೂನಿಟ್ ಟ್ರಾನ್ಸ್ಫರ್ ಮಾಡಬೇಕು, ಇವನ್ ಇಂಟ್ರೆಸ್ಟಿಗೆ, ಇವನ್ ಬೆನಿಫಿಟ್ಟಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮತ್ತೆ ಅದು ಕಂಡೀಷನ್ಸ್ ಎಲ್ಲ ಇರುತ್ತೆ. ಈ ರೀತಿಯಾದಂತಹ ಕಂಡೀಷನ್ಸ್ಗಳನ್ನು ರೂಲ್ಸ್ ಅಗೇನೆಸ್ಟ್ ಪರ್ಫೆಕ್ಚುಯಿಟಿಯಲ್ಲಿ ಮಾಡ್ಕೊತಾರೆ. ಸೊ ಇದಿಷ್ಟು ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕೆ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇಲ್ಲಿ ನಾನು ಸೀಕ್ವೆನ್ಸಲ್ಲಿ ಬರ್ನಲ್ವ ಆಸ್ತಿ ಟ್ರಾನ್ಸ್ಫರು, ಮತ್ತೊಂದು ಸಲ ರಿವೈಂಡ್ ಮಾಡಿ ನೋಡಿ, ಮತ್ತೊಂದು ಸಲ ರಿಪೀಟೆಡ್ಲಿ ನೋಡಿ, ಅರ್ಥ ಆಗುತ್ತೆ. ಇಂಪಾರ್ಟೆಂಟ್ ಇದೆ ಕಾನ್ಸೆಪ್ಟು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಇದಕ್ಕೊಂದು ಕೇಸ್ ಲಾ ಕೂಡ ನಾನು ನಿಮಗೆ ಹೇಳ್ತೇನೆ. ಆನಂದ್ ರಾವ್ ವಿನಾಯಕ್ ಅಂತ ಹೆಸರು, ವರ್ಸಸ್ ಡಿಸ್ಟ್ರಿಕ್ಟ್ ಜನರಲ್ ಆಫ್ ಬಾಂಬೆ, ಅಂದರೆ DG ಆಫ್ ಬಾಂಬೆ ಅಂತ ತಗೊಳ್ಳಿ, ಡಿಸ್ಟ್ರಿಕ್ಟ್ ಜನರಲ್ ಆಫ್ ಬಾಂಬೆ. ಈ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಈ ಅಜ್ಜ ಏನಿರ್ತಾನಲ್ವಾ, ಸೊ ಮಗನಿಗೆ ಟ್ರಾನ್ಸ್ಫರ್ ಮಾಡಿ, ಮಗ ಆದಮೇಲೆ ಅವರ ನೆಕ್ಸ್ಟ್ ಬರುವಂಥ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆಲ್ಲ ಟ್ರಾನ್ಸ್ಫರ್ ಮಾಡುವಂಥ ಒಂದು ಟ್ರಾನ್ಸ್ಫರ್ ಆಗಬೇಕು ಅಂತ ಟ್ರಾನ್ಸ್ಫರ್ ಮಾಡಿರ್ತಾನೆ. ಸೊ ಇದು ಚಾಲೆಂಜ್ ಆಗುತ್ತೆ ಕೋರ್ಟಲ್ಲಿ. ಸೊ ಇದನ್ನು ಕೋರ್ಟು ಇನ್ವ್ಯಾಲಿಡ್ ಅಂತೇಳಿ ಡಿಕ್ಲೇರ್ ಮಾಡುತ್ತೆ. ಯಾಕೆ ಅಂತಂದರೆ ಈ ರೀತಿ ಟ್ರಾನ್ಸ್ಫರ್ ಎಲ್ಲ ಆಗಲ್ಲ, ಸೆಕ್ಷನ್ 14ನ ವ್ಯಾಲೇಟ್ ಮಾಡ್ತಾ ಇದೆ, ಇದು ಪರ್ಫೆಕ್ಚುಯಿಟಿ ಅಗೇನೆಸ್ಟ್ ರೂಲ್ನ ವ್ಯಾಲೇಟ್ ಮಾಡ್ತಾ ಇದೆ. ನೀನು ಕಂಟಿನ್ಯೂಸ್ ಆಗಿ ಇವರು ಅಂತ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ನಿನ್ನ ಮಗ ಇದ್ದಾನೆ ಅಂದರೆ ಮಗದ ತಗ ಸ್ಟಾಪ್ ಆಗುತ್ತೆ. ಇವ್ರು ನಿನ್ನ ಮುಂದೆ ಬರುವಂಥ ಇವ್ರು ಜನ, ಇವರೊಬ್ಬರು, ಈ ಥರ ಎಲ್ಲ ನೀನು ಡಿಕ್ಲರೇಷನ್ ಕೊಡೋಕ್ಕೆ ಬರಲ್ಲ ಅಂತ ಈ ಕೇಸಲ್ಲಿ ಹೇಳುತ್ತೆ. ಸೊ ಈಗ ಮೇನ್ಲಿ ಇದ್ರ ಪ್ರಿನ್ಸಿಪಲ್ ಏನು ಅಂತಂದರೆ, ಇದು ಯಾಕೆ ಮಾಡಬೇಕಿತ್ತು, ಈ ಸೆಕ್ಷನ್ 14ನ ಪ್ರಿನ್ಸಿಪಲ್ಸ್ಗಳೇನು ಎಲ್ಲ, ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ ಇಂಪಾರ್ಟೆಂಟ್ ಇರೋದಕ್ಕೆ ಹೇಳ್ತಾ ಇದ್ದೀನಿ.
ಏನಿದು ಮೇನ್ ಪ್ರಿನ್ಸಿಪಲ್ಲು ಅಂತಂತಂದರೆ, ಒಂದು ಸಾಮಾಜಿಕ ನೀತಿ ಅಂತಂದರೆ, ಈಗ ಸೋಷಿಯಲ್ ವ್ಯೂ ಅಲ್ಲಿ ಏನಾದರೂ ನೋಡಿದರೆ ಒಂದೇ ಒಂದು ಫ್ಯಾಮಿಲಿನೇ ಕಂಟಿನ್ಯೂಸ್ ಆಗಿ ಒಂದೇ ಒಂದು ಹೆಸರಿಲ್ದಂಗೆ ಮುಂದೆ ಬರೋವಂಥರು ಅಂತ ರಿಜಿಸ್ಟ್ರೇಷನ್ ಮಾಡಿಸ್ತಾ ಹೋದರೆ ಇಲ್ಲಿ ಈಕ್ವಾಲಿಟಿ ಅಥವಾ ಆಗೋದಾಗ್ಬೋದು ಅಥವಾ ಟ್ರಾನ್ಸ್ಫರ್ ಆಗುವಂಥದ್ದಾಗ್ಬೋದು, ಮೂಮೆಂಟ್ ಇರಲ್ಲ ಪ್ರಾಪರ್ಟಿ ಮೂಮೆಂಟ್ ಸ್ಟಾಪ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಮೂಮೆಂಟ್ ಆಗ್ತಿದೆ ಅಂತ ಅನಿಸುತ್ತೆ, ಬಟ್ ಇನ್ ಬಿಟ್ವೀನ್ ಇಲ್ಲೆಲ್ಲ ಸ್ಟಾಪ್ ಮಾಡ್ಕೊಂಡಿರ್ತಾರಲ್ಲ, ಇವರಿಗೆಲ್ಲ ಸುಮ್ಮನೆ ಹಾಗೆ ಕಂಟಿನ್ಯೂ ಆಗಬೇಕು ಅಂತ ಅಲ್ಲಿ ಮೂಮೆಂಟ್ ಇರೋದಿಲ್ಲ, ಅಲ್ಲಿ ಸಮಸ್ಯೆ ಆಗುತ್ತೆ. ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ. ಅದಾದಮೇಲೆ ಡೆವಲಪ್ಮೆಂಟ್ ಆಗಬೇಕು ಅಂತಂತಂದರೆ ಪ್ರಾಪರ್ಟಿ ಒಬ್ಬರಿಂದ ಇನ್ನೊಬ್ಬರಿಗೆ ಜಂಪ್ ಆಗ್ತಾ ಇರಬೇಕು. ಇಲ್ಲ ಪ್ರಾಪರ್ಟಿ ಒಬ್ಬರಿಂದ ಇನ್ನೊಬ್ಬರಿಗೆ ಜಂಪ್ ಆಗಿಲ್ಲ ಅಂತಂದರೆ ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಪ್ರಗತಿಗೆ ವ್ಯವಹಾರ, ಟ್ರೇಡ್, ಬಿಸ್ನೆಸ್ ಇವೆಲ್ಲ ನಡಿಬೇಕು ಅಂತಂದರೆ ಏನು, ಪ್ರಾಪರ್ಟಿ ನನ್ನ ಹತ್ರ ಇದು, ನಿಮ್ಮ ಹತ್ರ ಇದು, ಇವ್ರ ಹತ್ರ ಈ ರೀತಿ ಸರ್ಕ್ಯುಲೇಷನ್ ಇದ್ರೇ ಆ ಪ್ರಾಪರ್ಟಿ ವ್ಯಾಲ್ಯೂನು ಕೂಡ ಬೆಳೆಯೋದು. ಸರ್ಕ್ಯುಲೇಷನ್ ಇಲ್ಲಿಲ್ದಂಗೆ ಏನಾದರೂ ಇತ್ತು ಅಂತಂದರೆ ಆ ಪ್ರಾಪರ್ಟಿ ವ್ಯಾಲ್ಯೂ 100 ವರ್ಷ ಇದು ಯಾರ ಕೈಗೂ ಹೋಗಲ್ಲ ಅನ್ನೋದಿತ್ತು ಅಂತಂದರೆ ಅದ್ರದ್ದು ಯಾವುದೇ ಕಾರಣಕ್ಕೆ ಪ್ರಾಪರ್ಟಿ ವ್ಯಾಲ್ಯೂ ಬೆಳೆಯಲ್ಲ. ಈ ರೀತಿಯಾದಂಥ ಪ್ರಿನ್ಸಿಪಲ್ಸ್ಗಳ ಅಂಡರಲ್ಲಿ ಸೆಕ್ಷನ್ 14ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಎಕ್ಸೆಪ್ಷನ್ಸ್ಗಳನ್ನು ಹೇಳಿ ಅಂತ ಹೇಳ್ತಾರೆ. ಎಕ್ಸೆಪ್ಷನ್ಸ್ ಅಂದರೆ ಏನು, ಕನ್ನಡದಲ್ಲಿ ಅಪವಾದಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಸೊ ಏನು ಸರ್ ಇದು ಅಪವಾದಗಳು ಅಂತಂತಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಅಪವಾದಗಳನ್ನು. ಸೊ ಮೊದಲನೇ ಅಪವಾದ, ಈಗ ಈ ರೀತಿ ಮುಂದೆ ಪೀಳಿಗೆಲ್ಲ ಇಡಂಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದು ಏನಾದರೂ ಸಾರ್ವಜನಿಕ ಹಿತಾಸಕ್ತಿಗೆ ಇದ್ದರೆ ಅಂತಂದರೆ, ಪಬ್ಲಿಕ್ ಪಾಲಿಸಿಗೆ ಏನಾದರೂ ಅದು ರೆಫರ್ ಆಗ್ತಾ ಇದ್ದರೆ ಓಕೆ ಇಡಬಹುದು. ನೋಡಿ ಫಸ್ಟ್ ಸೆಕ್ಷನ್ 14 ಹೇಳ್ತಾ ಇರೋದು ಇಡಂಗಿಲ್ಲ, ಮುಂದೆ ಮಾಡಂಗಿಲ್ಲ ಅಂತ. ಬಟ್ ಇಲ್ಲಿ ಅಪವಾದಗಳು ನಾನು ಹೇಳ್ತಾ ಇರೋದು ಇಡಬಹುದು ಅಂತ. ಸಾರ್ವಜನಿಕ ಪಬ್ಲಿಕ್ ಇಂಟ್ರೆಸ್ಟ್ ಇತ್ತು ಅಂದರೆ ಇಡಬಹುದು. ಅಥವಾ ಏನಾದರೂ ಒಂದು ಪ್ರೈವೇಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ, ವೈಯಕ್ತಿಕ ಕರಾರು ಮಾಡ್ಕೊಂಡಿದ್ದಾನೆ, ಅವನೊಂದೇನೋ ಡೀಲ್ ಆಗಿದೆ, ಯಾವುದೋ ಒಂದು ಕಾಂಟ್ರಾಕ್ಟ್ ಇನ್ ಬಿಟ್ವೀನ್ 2 ಪರ್ಸನ್ ವೈಯಕ್ತಿಕವಾಗಿ, ಸೊ ಆ ಟೈಮಲ್ಲೂ ಕೂಡ ಅವ್ನು ಮಾಡ್ಕೋಬಹುದು. ಅಥವಾ ಅಡಮಾನ ಇಟ್ಟಿದ್ದಾನೆ, ಮಾರ್ಟ್ಗೇಜ್, ಅಡಮಾನ, ಈ ಟೈಮಲ್ಲೂ ಕೂಡ ಮಾಡ್ಕೋಬಹುದು. ಇಲ್ಲ ಅಂತಂತಂದರೆ ವಾರ್ಷಿಕವಾಗಿ ನಾನು ಇಷ್ಟು ಕೊಡ್ತೀನಿ ಅಂತೇಳಿ ಡೀಲ್ ಮಾಡ್ಕೊಂಡಿದ್ದಾನೆ, ವಾರ್ಷಿಕ ಧನ ಅಂತ ತೊಗೊಳ್ಬೋದು ನೀವು, ಇಯರ್ಲಿ ಮೇಂಟೆನೆನ್ಸ್ ಅಂತ ಏನೋ ಒಂದು ಡೀಲ್ ಮಾಡ್ಕೊಂಡಿದ್ದಾನೆ. ಸೊ ಇದು ಈ ಪರ್ಪಸ್ಸಿಗೋಸ್ಕರನೂ ಕೂಡ ಅವನು ಇಲ್ಲ ಈ ರೂಲ್ಸ್ಗಿಂತ ನಾನು ಅಪೋಸಿಟ್ ಹೋಗ್ಬೋದು, ನನಗೆ ಇದಿದೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಆಮೇಲೆ ಏನಾದರೂ ವೆಸ್ಟೆಡ್ ಇಂಟ್ರೆಸ್ಟ್ ಇತ್ತು ಅಂತಂದರೆ, ನಿಹಿತ ಆಸಕ್ತಿ ಇತ್ತು ಅಂತಂದರೆ, ನಿಹಿತ ಆಸಕ್ತಿ ಅಂದರೆ ಏನಂತ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋನೇ ಮಾಡಿದ್ದೀನಿ. ಸೊ ಅದನ್ನೊಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿದ್ರು, ಮುಂದಿನ ಪಾರ್ಟ್ ಇದೆ ಅದು, ನಿಹಿತ ಆಸಕ್ತಿ ಏನು ಅಂತ. ಆಮೇಲೆ ಈ ಭೂಮಿ ಏನು ಹೋಗ್ತಾ ಇದೆಯಲ್ವಾ, ಈ ಭೂಮಿ ಹೋಗ್ತಾ ಇರೋದು ಯಾವುದಾದ್ರೂ ಸಂಘ ಸಂಸ್ಥೆಗಳಿಗೆ ಏನಾದರೂ ಆದರೆ, ದಾನದತ್ತಿ ಸಂಘ ಸಂಸ್ಥೆ, ಧಾರ್ಮಿಕ ವಿಚಾರಗಳಿಗೆ, ರಿಲಿಜಿಯಸ್ಗಳಿಗೆ ಏನಾದರೂ ಆಯಿತು ಅಂತಂತಂದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಇಲ್ಲಿ ನೋಡಿ, ಈಗ ಒಂದು ಮಠ ಇರುತ್ತೆ, ಆ ಮಠನ ಫಿಕ್ಸ್ ಅದು ನೆಕ್ಸ್ಟ್ ಮಠಾಧೀಶರಲ್ಲೇ, ನೆಕ್ಸ್ಟ್ ಬರೋವಂಥ ಮಠಾಧೀಶರಲ್ಲೇ ತೊಗೊಳ್ತಾರೆ ರೂಲ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೆಕ್ಷನ್ 14 ವೈಲೇಟ್ ಆಗ್ತಾ ಇದೆ ಅಂಡರ್ TP ಆ್ಯಕ್ಟ್ ಅಂತ ಹೇಳಕ್ಕೆ ಬರಲ್ಲ. ಇಲ್ಲೆಲ್ಲ ಎಕ್ಸೆಪ್ಷನ್ಸ್ ಇದೆ, ಇಲ್ಲೆಲ್ಲ ಅಪವಾದಗಳಿದೆ, ಇಲ್ಲೆಲ್ಲ ಎಕ್ಸೆಪ್ಷನ್ಸ್ಗಳನ್ನು ಇಲ್ಲೆಲ್ಲ ಕೊಡಬಹುದು. ಇದಿಷ್ಟು ಮೇನ್ ಪೇಜು. ಇದನ್ನೇ ನೀವು ಮತ್ತೊಂದು ಸಲ 1-2 ಸಲ ಪಾಸ್ ಮಾಡಿ, ಇಲ್ಲ 1-2 ಸಲ ಬ್ಯಾಕ್ ಕೊಟ್ಟು ಮತ್ತೊಂದು ಸಲ ನೋಡಿ. ದಿಸ್ ಇಸ್ ದ ಬೇಸಿಕ್ ಕಂಟೆಂಟ್, ಏನು ನಾನು ಹೇಳ್ತಾ ಇದ್ದೀನಿ, ದಿಸ್ ಎನಫ್ ಇಸ್ ಬೇಸಿಕ್ ಕಂಟೆಂಟು. ಈಗ ನೀವು ಇದನ್ನೇನು ಮಾಡ್ತೀರಾ ಅಂತಂದರೆ, ಸಂಹೌ ಎಕ್ಸ್ಪ್ಲನೇಷನ್ ಬರೆಯೋಕ್ಕೆ ನಿಮಗೆ ಏನು ಬೇಕು ಆ ಎಕ್ಸ್ಪ್ಲನೇಷನ್ ಇಲ್ಲಿ 3-4 ಪೇಜಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ ಅಷ್ಟೇ. ಸೊ ಜಸ್ಟ್ ನಾನು ಹಾಗೆ ಬ್ರೀಫಾಗಿ ಹೇಳ್ತಾ ಹೋಗ್ತೇನೆ, ಎಕ್ಸ್ಪ್ಲನೇಷನ್ನು ನೋಡ್ತಾ ಹೋಗಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿ. ಫಸ್ಟ್ ಏನು ಅಂದರೆ, ರೂಲ್ ಅಗೇನೆಸ್ಟ್ ದ ಪರ್ಪೆಕ್ಚುಯಿಟಿ ಆ್ಯಂಡ್ ಎಕ್ಸೆಪ್ಷನ್ಸ್ ಅಂತ ಇದೆ. ನಿರಂತರತೆಯ ವಿರುದ್ಧದ ನಿಯಮ ಮತ್ತು ಅದರ ಅಪವಾದಗಳನ್ನು ವಿವರಿಸಿ ಅಂತ ಕನ್ನಡದಲ್ಲಿ ಕೇಳ್ತಾರೆ. ಇಲ್ಲಿದೆ ನೋಡಿ, ನಿರಂತರತೆಯ ವಿರುದ್ಧದ ನಿಯಮ ಮತ್ತು ಅಪವಾದಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ನಾನು ಹೇಳಿದೆ ಸೆಕ್ಷನ್ 14 ಬರುತ್ತೆ ಅಂತ. ಸೆಕ್ಷನ್ 14 ಏನಾದರೂ ನೀವು ಓಪನ್ ಮಾಡಿ ನೋಡಿದ್ರೆ ಬೇರೆ ಆ್ಯಕ್ಟಲ್ಲಿ ಈ ರೀತಿ ಇರುತ್ತೆ. ಸೆಕ್ಷನ್ 14 ಕಂಪ್ಲೀಟ್ ನೀವು ಬೇರೆ ಆ್ಯಕ್ಟ್ ಓಪನ್ ಮಾಡಿ ನೋಡಿದಾಗ, ಸೊ ಈ ಬೇರೆ ಆ್ಯಕ್ಟ್ ಓಪನ್ ಮಾಡಿ ನೋಡಿದಾಗ ನಿಮಗೆ ಅರ್ಥ ಆಗೋದಿಲ್ಲ ಅಂಥೇಳಿ ನಾನಿಲ್ಲಿ ಎಕ್ಸ್ಪ್ಲನೇಷನ್ನ ಕಂಪ್ಲೀಟಾಗಿ ಒಬ್ಬರು ಪರ್ಸನ್ ಹಾಕ್ಕೊಟ್ಟಿದ್ದೀನಿ. ಸೊ ಇದ್ರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಈ ಬೇರೆ ಆ್ಯಕ್ಟನ್ನು ನೀವು ಒಂದ್ಸಲ ಓದಿ ಅರ್ಥ ಆಗುತ್ತೆ ಕಂಪ್ಲೀಟಾಗಿ. ಅದಾದಮೇಲೆ ನಾನು ಮೇನ್ ಇಂಪಾರ್ಟೆಂಟ್ಲಿ ಹೇಳಿದೆ ಎಕ್ಸೆಪ್ಷನ್ಸ್ಗಳು ಅಂತ, ಯಾವ ಎಕ್ಸೆಪ್ಷನ್ಸ್ ಅಪವಾದಗಳು ಬರುತ್ತೆ ಅಂತ ನೋಡಿ. ಪಬ್ಲಿಕ್ ಇಂಟ್ರೆಸ್ಟ್, ಚಾರಿಟಿ ಪರ್ಪಸ್ಸಿಗೆ, ಪರ್ಸ್ನಲ್ ಅಗ್ರಿಮೆಂಟ್ ಏನಾದರೂ ಮಾಡಿಕೊಂಡ್ರೆ, ಪ್ರಿಯಂಪ್ಷನ್ ಏನಾದರೂ ಇತ್ತು ಅಂತಂತಂದರೆ, ಅಥವಾ ಅದ್ರದ್ದು ಕೋವೆಂಟ್ ಟರ್ನಿಂಗ್ ಏನಾದರೂ ಲ್ಯಾಂಡಿಂದ ಏನಾದರೂ ಇತ್ತು ಅಂತಂತಂದರೆ, ಆ ಭೂಮಿ ಲ್ಯಾಂಡಿಂದ ಇರುತ್ತಲ್ಲ ಅದ್ರದ್ದು ಏನಾದರೂ ಒಂದು ಅಗ್ರಿಮೆಂಟ್ ಆಗಿತ್ತು ಅಂತಂದರೆ, ಅದ್ರದ್ದು ಏನಾದರೂ ಚಾರ್ಜಸ್ಗಳಿತ್ತು ಅಂತಂದರೆ, ಚಾರ್ಜಸ್ ಅಂದರೆ ಪ್ರಭಾರಗಳಿತ್ತು ಅಂತಂತಂದರೆ, ಮಾರ್ಟ್ಗೇಜ್ ಏನಾದರೂ ಮಾಡ್ಕೊಂಡಿದ್ದಾರೆ ಅಂತಂದರೆ, ಈ ರೀತಿಯಾದಂಥ ಟೈಮಲ್ಲಿ ಎಕ್ಸೆಪ್ಷನ್ಸ್ಗಳನ್ನು ತಗೋಬಹುದು ಅಂತ ಇದೆ. ಸೊ ಬಾಕಿ ಇಲ್ಲೇನು ಕೆಳಗಡೆ ಇದೆ ಜಸ್ಟ್ ಹಾಗೆ ಬೇಸಿಕಾಗಿ ಎಕ್ಸ್ಪ್ಲನೇಷನಿಗೆ ಬೇಕಾಗಿರೋಂಥ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. 10 ಮಾರ್ಕ್ಸಿಗೆ ಎನಫ್ ಆಗುತ್ತೆ. ಇಲ್ಲೇ ನಾನು ಒಂದು ಪೇಜಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಟ್ಸ್ ಎನಫ್ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಏನು ಕಾಣ್ತಾ ಇದೆ ಇದನ್ನು ಮೇಜರ್ಲಿ ಕನ್ಸಿಡರ್ ಮಾಡಿಬಿಟ್ಟು ಇದನ್ನೇ ನೋಟ್ ಡೌನ್ ಮಾಡಿ. ಕ್ವಶನ್ ಸಿಂಪಲ್ ಆಗಿ ಬರುತ್ತೆ, ರೂಲ್ ಅಗೇನೆಸ್ಟ್ ಪರ್ಪೆಕ್ಚುಯಿಟಿ ಆ್ಯಂಡ್ ಎಕ್ಸೆಪ್ಷನ್ಸ್ ಅಂತ ಬರುತ್ತೆ, ದಟ್ಸ್ ಎನಫ್. ಸೊ ಅದಕ್ಕೋಸ್ಕರ ಇದು ಸಾಕಾಗುತ್ತೆ. ಇಲ್ಲ ಫರ್ದರ್ ಎನಿಹೋ ನನಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಿಮ್ಮ ರೆಫರೆನ್ಸಿಗೋಸ್ಕರ ಇಲ್ಲಿ ಕೆಳಗಡೆ ನಾನು ಕೊಟ್ಟಿರೋದಷ್ಟೇ. ಒಂದು ರೆಫರೆನ್ಸ್ ಇರಲಿ, ಎನಿಹೋ ನಿಮಗೇನಾದರೂ ಬೇಕಾದರೆ
ಈ ಪಾಯಿಂಟ್ಸ್ಗಳ ಮೇಲೆ ಬರಿಬೇಕಾದ್ರೆ ಒಂದು 4 ಲೈನ್ ಬೇಕಾಗುತ್ತಲ್ಲ ಅನ್ನೋಂಥ ರೆಫರೆನ್ಸಿಗೆ ಕೊಟ್ಟಿರೋದು ಎಕ್ಸ್ಪ್ಲನೇಷನ್ಗೆ ಅಷ್ಟೇ. ಈ ಪೇಜ್ ಸಾಕಾಗುತ್ತೆ ನಾವು. ಸೊ ಇದಾದಮೇಲೆ ಇನ್ನೊಂದು ಇದರಲ್ಲಿ ಕಾನ್ಸೆಪ್ಟು ಉಳಿದಿರುವಂಥದ್ದು ಸಿಲೆಬಸ್ ಕಾಪಿ ಪ್ರಕಾರ ವೆಸ್ಟೆಡ್ ಆ್ಯಂಡ್ ಕಾಂಟಿಜೆಂಟ್ ಕಾಂಟ್ರಾಕ್ಟು. ಅದನ್ನು ಬಿಟ್ಟು ಒಂದು ಸಣ್ಣ ಪುಟ್ಟ ಕಾನ್ಸೆಪ್ಟ್ಗಳಿದೆ, ಇಂಪಾರ್ಟೆಂಟ್ ಏನಿಲ್ಲ. ಮೇ ಬಿ ಕೇಳಿದರೆ ಸಮ್ಟೈಮ್ಸ್ 6 ಮಾರ್ಕ್ಸಿಗೆ ಡಾಕ್ಟ್ರೈನ್ ಆಫ್ ಅಕ್ಯುಮಿಲೇಷನ್ ಏನಂತ ಕೇಳಬಹುದು. ಆಕ್ಸಲರೇಷನ್ ಕೇಳಿದಂಥ ನಿದರ್ಶನಗಳು ಕಡಿಮೆ. ನಿಮಗೆ ನಾನು ಈ ಆಕ್ಸಲರೇಷನ್ ಅಂದರೆ ಏನು ಅಂತಲೂ ಹೇಳ್ತೇನೆ, ಅಕ್ಯುಮಿಲೇಷನ್ ಅಂದರೆ ಏನು ಅಂತ ಹೇಳ್ತೇನೆ. 2 ಡಾಕ್ಟ್ರೈನ್ ಬರುತ್ತೆ. ಫುಲ್ಫಿಲ್ಮೆಂಟ್ ಆಫ್ ಕಂಡೀಷನ್ ಸಬ್ಸಿಕ್ವೆಂಟ್ ಅಂತ ಏನು ಸೆಕ್ಷನ್ 29 ಇದೆ, ಸೊ ನಾನು ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಗ ಡಾಕ್ಟ್ರೈನ್ ಆಫ್ ಆಕ್ಸಲರೇಷನ್ ಅಂದರೆ ಏನು ಅಂತಂತಂದರೆ, ಇಲ್ಲಿ ಒಂದು ಆಸ್ತಿ ಏನಿರುತ್ತಲ್ವಾ, ಇನ್ನೊಬ್ಬರಿಗೆ ನೀವೇನಾದರೂ ಟ್ರಾನ್ಸ್ಫರ್ ಮಾಡ್ತಿರ್ಬೇಕಾದ್ರೆ ಪ್ರಿಯಾರಿಟಿ ಆಗಿ ಒನ್ಸ್ ಟ್ರಾನ್ಸ್ಫರ್ ಮಾಡುವಂಥದ್ದು ಫೇಲ್ಯೂರ್ ಆಯಿತು ಅಂತಂತಂದರೆ ಇನ್ನೊಂದು ಪರ್ಸನ್ ಏನಿರ್ತಾನೆ, ಸೊ ಆ ಪರ್ಸನ್ನ ಜವಾಬ್ದಾರಿಗಳು ಆ್ಯಕ್ಟಿವ್ ಆಗಿ ಸೊ ಮುಂದೆ ನಡೆಯುವಂಥ ಸನ್ನಿವೇಶಗಳನ್ನ ಆಕ್ಸಿಲರೇಟ್ ಮಾಡುವಂಥದ್ದನ್ನು ಡಾಕ್ಟ್ರೈನ್ ಆಫ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಸೊ ಬೇಸಿಕ್ಕಾಗಿ ಅದನ್ನು ಎಷ್ಟು ಬೇಕು ಅಷ್ಟನ್ನೇ ಒಂದ್ಸಲ ನೋಡ್ಕೊಂಡ್ರೆ ಸಾಕಾಗುತ್ತೆ. ಅದು ತುಂಬ ಡೀಪಾಗಿ ಹೋದರೆ ತುಂಬ ಜಾಸ್ತಿ ಆಗುತ್ತೆ ಅದು ಡಾಕ್ಟ್ರೈನ್ ಆಫ್ ಆಕ್ಸಿಲರೇಷನ್ ಅನ್ನೋ ಕಾನ್ಸೆಪ್ಟು. ಸೊ ಅದಕ್ಕೆ ಏನೋ ಫಸ್ಟೇ ತಿಳ್ಕೊಂಡಿರಿ. ನೆಕ್ಸ್ಟ್ ಫುಲ್ಫಿಲ್ಮೆಂಟ್ ಆಫ್ ಕಂಡೀಷನ್ ಆಫ್ ಸಬ್ಸಿಕ್ವೆಂಟ್ ಅಂತ ಇದೆ, ಸೆಕ್ಷನ್ 29 ಏನಿದೆಯಲ್ವಾ. ಸೊ ಈ ಸೆಕ್ಷನ್ 29 ಏನಿದೆ, ಫುಲ್ಫಿಲ್ಮೆಂಟ್ ಆಫ್ ಕಂಡೀಷನ್ ಆಫ್ ಸಬ್ಸಿಕ್ವೆಂಟ್, ಇದು ಡಾಕ್ಟ್ರೈನ್ ಆಫ್ ಆಕ್ಸಿಲರೇಷನ್ ಅಂತ ನಾನು ನಿಮಗೇನು ಹೇಳಿದ್ನಲ್ವಾ. ಸೊ ಇದ್ರದ್ದೇ ಸೆಕ್ಷನ್ 29 ಎಕ್ಸ್ಪ್ಲನೇಷನ್ ಕೊಡೋದು. ಬಟ್ ಸೆಕ್ಷನ್ 29 ಡಾಕ್ಟ್ರೈನ್ ಆಫ್ ಆಕ್ಸಿಲರೇಷನ್ ಅನ್ನುವಂಥ ವರ್ಡ್ ಏನಿರೋದಿಲ್ಲ. ಇದನ್ನ ಏನು ಮಾಡ್ತಾರೆ ಅಂತಂತಂದರೆ 1-2 ಸೆಕ್ಷನ್ಗಳನ್ನ ಸೇರಿಸ್ಬಿಟ್ಟು ಒಂದು ಡಾಕ್ಟ್ರೈನ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ರೀತಿಯಾದಂತಹ ಒಂದು ಎಕ್ಸ್ಪ್ಲನೇಷನ್ನ ಬೇಸಿಕ್ಕಾಗಿ ತೊಗೊಳ್ಳಿ, ಸಾಕಾಗುತ್ತೆ ಈ 2 ಕಾನ್ಸೆಪ್ಟಿಗೆ. ಈಗ ಸ್ವಲ್ಪ ಇಂಪಾರ್ಟೆಂಟ್ ಇರುವಂಥದ್ದು ಇದು ಡೈರೆಕ್ಷನ್ ಆಫ್ ಅಕ್ಯುಮಿಲೇಷನ್ ಅಂತಾರೆ. ಇಲ್ಲ ಅಂತಂದರೆ ಇದನ್ನು ಕೇಳಬೇಕಾದ್ರೆ ಎಕ್ಸಾಮಲ್ಲಿ ಡಾಕ್ಟ್ರೈನ್ ಆಫ್ ಅಕ್ಯುಮಿಲೇಷನ್ ಅಂತಲೂ ಕೇಳ್ತಾರೆ. ಸೊ ಅಕ್ಯುಮಿಲೇಷನ್ ಅಂದರೆ ಏನು ಕಾನ್ಸೆಪ್ಟ್ ಅಂದರೆ ಅಂತಂದರೆ, ಒಂದು ಉದಾಹರಣೆ ಹೇಳ್ತೀನಿ ನಾನು. ಇದು ಇಂಪಾರ್ಟೆಂಟ್ ಇರೋದು, ಒಂದು ಉದಾಹರಣೆ ಹೇಳ್ತೀನಿ ನಾನು. ಬೇರೆ ಆ್ಯಕ್ಟಲ್ಲಿ ಏನಿದೆ ಅವೆಲ್ಲ ಬಿಡಿ, ಬೇರೆ ಆ್ಯಕ್ಟಲ್ಲಿ ಈಗ ನಿಮಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ಸಿಂಪಲಾಗಿ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಆಮೇಲೆ ಬೇರೆ ಆ್ಯಕ್ಟ್ ಓದಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಕಾನ್ಸೆಪ್ಟ್ ಏನು ಅಂತಂದರೆ ಸಿಂಪಲ್ಲಾಗಿ, ಈಗ ನನ್ನ ಹತ್ರ ಒಂದು ಲಕ್ಷ ದುಡ್ಡಿದೆ, ಓಕೆನಾ. ಎ ಅನ್ನುವಂಥ ಎ ಬಿ ತೊಗೊಳ್ಳೋಣ. ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಗೆ 1 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡ್ತಾನೆ. ಓಕೆ, ಡೆಪಾಸಿಟ್ ಮಾಡಿಬಿಟ್ಟು ಹೇಳ್ತಾನೆ, ನೀನು ಬಿ ಅನ್ನುವಂಥ ವ್ಯಕ್ತಿಗೆ ಹೇಳ್ತಾನೆ, ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿ ಕೈಯಲ್ಲಿ 1 ಲಕ್ಷ ರೂಪಾಯಿ ಡೆಪಾಸಿಷನ್ ಕೊಟ್ಬಿಟ್ಟು ಹೇಳ್ತಾನೆ, ನೀನು ಇದರಿಂದ ಬರುವಂತಹ ಪ್ರಾಫಿಟ್ನ ಏನಿದೆಯಲ್ವಾ 25 ಇಯರ್ಸ್ ಮಾತ್ರ ಯೂಸ್ ಮಾಡ್ಕೋ. ಅರ್ಥ ಆಗ್ತಿದೆಯಾ? ಅದಾದ ಮೇಲೆ ನೀನು ಇದನ್ನು ವಾಪಸ್ ನನಗೆ ಕೊಡಬೇಕು ಅಂತಂದರೆ ಹೆಸರು ಹೇಳ್ತಾ ಇರೋದು ಶೇಖರಣಾ ಸಿದ್ಧಾಂತ ಅಂತ ತಗೊಳ್ಳಿ. ಏನಂತಂದರೆ ಅಲ್ಲಿ ಬರುವಂತಹ ಪ್ರಾಫಿಟ್ನ ಶೇಖರಣೆ ಮಾಡ್ಕೊಳ್ತಾರೆ ಅಂತ. ಕ್ಲಿಯರ್ ಅಲ್ವಾ ಕಾನ್ಸೆಪ್ಟ್? ನೋಡಿ, ಬರುವಂತಹ ಪ್ರಾಫಿಟ್, ಬರುವಂತಹ ಇಂಟ್ರೆಸ್ಟ್, ಬರುವಂತಹ ಲಾಭ, ಅದನ್ನು ಒಂದಿಷ್ಟು ಟೈಮ್ ತನಕ ಶೇಖರಣೆ ಮಾಡ್ಕೊಳ್ಳಪ್ಪ ಅಂತ ಅಷ್ಟೇ. ಅರ್ಥ ಆಗ್ತಿದೆಯಾ ನಿಮಗೆ? ಶೇಖರಣೆ ಮಾಡ್ಕೊಂಡು ಮತ್ತೆ ನನಗೆ ವಾಪಸ್ ಕೊಡು ಅಂತ. ಓಕೆ, ಇಫ್ ಇನ್ ಕೇಸಿಗೆ 25 ವರ್ಷ ಕೊಟ್ಟಿದ್ದಾನೆ ಯಾರು, ಎ ಅನ್ನೋಂಥ ವ್ಯಕ್ತಿ ಬಿ ಅನ್ನೋಂಥ ವ್ಯಕ್ತಿಗೆ ಒಂದಿಷ್ಟು ಡೆಪಾಸಿಟ್ ಮಾಡಿಬಿಟ್ಟು ಅದರಿಂದ ಬರುವಂಥ ಪ್ರಾಫಿಟ್ನ ಒಂದು 25 ವರ್ಷ ನೀನು ಯೂಸ್ ಮಾಡ್ಕೊ, ಆಮೇಲೆ ನನಗೆ ವಾಪಸ್ ಕೊಡು ಅಂತ ಹೇಳಿದ್ದಾನೆ, ನನ್ನ ದುಡ್ಡು ನನಗೆ. ಅಸ್ಯೂಮ್ ಈ ವ್ಯಕ್ತಿ ಒಂದು 3 ವರ್ಷದಲ್ಲೇ ಸತ್ತೋಗ್ಬಿಟ್ಟ. ಎ ಅನ್ನುವಂಥ ವ್ಯಕ್ತಿ 3 ವರ್ಷದಲ್ಲೇ ಹೋಗ್ಬಿಟ್ಟ. ಸೊ ಹಾಗಾದರೆ ಇನ್ನು ಮುಂದೆ ಉಳಿದಿರುವಂಥ 22 ವರ್ಷಗಳು ಕೂಡ ತೆಗೆದುಕೊಳ್ಳಬಹುದಾ ಪ್ರಾಫಿಟ್ಟು? ಬಿ ಇಲ್ಲ. ಇಲ್ಲಿ ಕಂಡೀಷನ್ ಏನಂತ ಇದೆ ಅಂತಂತಂದರೆ ಬೇರೆ ಆ್ಯಕ್ಟಲ್ಲಿ 18 ಇಯರ್ ಮ್ಯಾಕ್ಸಿಮಮ್ ಇಫ್ ಏನಾದರೂ ಅವನು ಸತ್ತೋಗಿದ್ದ ಅಂತಂತಂದರೆ. ಇಫ್ ಅವನೇನು ಸತ್ತೋಗಿಲ್ಲ ಅಂತಂತಂದರೆ ಆ್ಯಸ್ ಪರ್ ಅವ್ನು ಮಾಡ್ಕೊಂಡಿರೋ ಕಂಡೀಷನ್ಸ್, ಇದೇ 2 ಕಂಡೀಷನ್ಸ್ಗಳು ನಿಮ್ಮ ಬೇರೆ ಆ್ಯಕ್ಟಲ್ಲಿ ಇರೋದು. ನಂಬರ್ 1 ಕಂಡೀಷನ್, ನಂಬರ್ 2 ಕಂಡೀಷನ್. ಫಸ್ಟ್ ಕಂಡೀಷನ್ ಏನಿದೆ ಅಂತಂತಂದರೆ ಅವ್ನು ಬದುಕಿದಾನ, ಓಕೆ, 25 ವರ್ಷನೋ 20 ವರ್ಷನೋ 10 ವರ್ಷನೋ ಎಷ್ಟು ವರ್ಷ ಡೀಲ್ ಮಾಡಿದಾನೆ ಅಷ್ಟು ವರ್ಷ ಕೊಡ್ರಿ ಅಷ್ಟೇ, ಮುಗಿತು ಅವನಿಗೆ ಪ್ರಾಫಿಟ್. ಯಾರೋ ಮುಂದ್ಗಡೆ ಇರೋ ಪಾರ್ಟಿಗೆ ಏನು ಹೇಳಿದ್ರೆ ಪ್ರಾಫಿಟ್ ಕೊಡ್ರಿ. 2ನೇ ಕಂಡೀಷನ್, ಇಫ್ ಇನ್ ಕೇಸ್ ಏನು ಸತ್ತೋಗಿದ್ದಾನೆ ಅಂತಂದರೆ ಮ್ಯಾಕ್ಸಿಮಮ್ 18 ವರ್ಷ ಕ್ಯಾಲ್ಕುಲೇಟ್ ಮಾಡಿರಿ, 18 ವರ್ಷ ಪ್ರಾಫಿಟ್ ಕೊಟ್ಬಿಟ್ಟು ಮತ್ತೆ ಅದನ್ನು ತೊಗೊಂಡ್ಬಂದು ಬ್ಯಾಕ್ ಅವನಿಗೆ ತೊಗೊಂಡ್ಬಂದು ಕೊಡ್ರಿ. ಈ ರೂಲು ಡಾಕ್ಟ್ರೈನ್ ಆಫ್ ಅಕ್ಯುಮಿಲೇಷನ್, ಶೇಖರಣೆಯ ಸಿದ್ಧಾಂತದ ಬಗ್ಗೆ ಹೇಳುತ್ತೆ. ಇದಿಷ್ಟು ಎನಫ್ ನೀವೇನಾದರೂ ಬರೀತೀರಾ ಅಂತಂತಂದರೆ. ಇದು ಮತ್ತೆ ಇದಕ್ಕೊಂದು ಸ್ವಲ್ಪ ಅಪವಾದಗಳು ಕೂಡ ಇದೆ ಈ ಡಾಕ್ಟ್ರೈನ್ ಆಫ್ ಅಕ್ಯುಮಿಲೇಷನ್ಗೆ. 1-2-3 ಅಪವಾದಗಳಿದೆ. ಅಪವಾದಗಳೇನು ಅಂತಂತಂದರೆ, ಬೇರೆ ಯಾರ್ದಾದ್ರೂ ಇಂಟ್ರೆಸ್ಟ್ ಇತ್ತಾ ಇದರಲ್ಲಿ, ಆ ಟೈಮಲ್ಲಿ ಡಾಕ್ಟ್ರೈನ್ ಆಫ್ ಅಕ್ಯುಮಿಲೇಷನ್ ಸಿದ್ಧಾಂತನ ಸೈಡಿಗಿಟ್ಟು ವಾಪಸ್ ತಗೋಬೋದು. ಇಲ್ಲ ಅಂತಂದರೆ ಏನಾದರೂ ಲೈಫು ಮೇಂಟೆನೆನ್ಸು, ಜೀವನಾಂಶಕ್ಕೆ ಏನಾದರೂ ಇದು ಧಕ್ಕೆ ಕೊಡ್ತಾ ಇದೆಯಾ, ಆ ಟೈಮಲ್ಲೂ ಕೂಡ ತಕ್ಕೋಬಹುದು. ಇಲ್ಲ ಅಂತಂದರೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ತಗೋಬೇಕಾ, ಆ ಟೈಮಲ್ಲಿ ತಕ್ಕೋಬಹುದು. ಇಲ್ಲ ಏನೇನಾದರೂ
ಇದ್ರ ಪ್ರೊಟೆಕ್ಷನಿಗೆ ಏನಾದರೂ ಮಾಡ್ತಾ ಇದ್ದೀವಾ ಆ ಟೈಮಲ್ಲೂ ಕೂಡ ತಗೋಬಹುದು. ಇವು ಇರುವಂತಹ ಎಕ್ಸೆಪ್ಷನ್ಸ್ಗಳು ಯಾವುದಕ್ಕೆ ಡಾಕ್ಟ್ರೈನ್ ಆಫ್ ಅಕ್ಯುಮುಲೇಷನ್ಗೆ. ಇದಿಷ್ಟು ಕಾನ್ಸೆಪ್ಟ್ ಸಾಕಾಗುತ್ತೆ. ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಉಳಿದಿದೆ ನಮ್ಮ ಇಡೀ ಸಿಲೆಬಸ್ ಕಾಪಿಯಲ್ಲಿ ನೀವೆಲ್ಲ ಚೆಕ್ ಮಾಡಿ ನೋಡಿದ್ರು ಕೂಡ, ವೆಸ್ಟೆಡ್ ಆ್ಯಂಡ್ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂತ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದಕ್ಕಿರುವಂಥ ಮೇಜರ್ ಡಿಫ್ರೆನ್ಸ್ ಏನು, ಎಲ್ಲ ವಿಷಯನ ತಿಳ್ಕೊಳ್ತಾ ಹೋಗೋಣ. ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗಳಿಗೆಲ್ಲ, ನೀವು ಶೇರ್ ಮಾಡಿ ಈ ರೀತಿ ಆಗ್ತಾ ಇದೆ ಅಂತ ವಿಷಯನ ಹಂಚ್ಕೊಳ್ಳಿ. ಸೊ ಎಲ್ಲರೂ ಕೂಡ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.